ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವಪ್ಪ ಅಂದರೆ ಮುರುಡೇಶ್ವರ ಟೆಂಪಲ್ಗೆ ಬಂದಿದ್ವಿ. ಮೊದಲು ಬರ್ತಾ ನೋಡ್ತಾ ಇದ್ದಂಗೆ ಹಚ್ಚ ಹಸಿರಾದ ವಾತಾವರಣ ಹಾಗೂ ಸುತ್ತಮುತ್ತ ಗಿಡ ಮರಗಳು ನೋಡ್ತಾನೆ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ನೋಡಿ ಕೊನೆವರೆಗೂ ವಿಡಿಯೋ ನೋಡಿ. ಇದು ಎಷ್ಟು ಹತ್ತಬೇಕು, ಎಷ್ಟು ಬಿಡಬೇಕು, ಎಷ್ಟು ಕಿಲೋಮೀಟರ್ ದೂರ ಇದೆ ಏನೂ ಗೊತ್ತಿರಲಾರ್ದು ಹೋಗ್ಬಿಟ್ಟಿದ್ವಿ. ಅದು ಅಲ್ಲಿ ಹೋದ ತಕ್ಷಣ ನೋಡಿ ಇಲ್ಲಿಂದ ಏರಿ ಕುತ್ಕೊಂಡು ಸುಸ್ತಾಗಿ ಹೋದ್ವಿ. ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಇದು ಪುಣೆನಲ್ಲಿದೆ. ಪುಣೆಯಿಂದ 28 ಕಿಲೋಮೀಟರ್ ಅಂತರದಲ್ಲಿ ನಾವಿರೋದು ನಿಗಡಿಯಿಂದ 11 ಕಿಲೋಮೀಟರ್ ಅಂತರದಲ್ಲಿದೆ. ಇದು ಮುರುಡೇಶ್ವರ ಮಂದಿರ ಅಂತ. ಕುರ್ಕುರೆ ರೀಲ್ಸ್ ಮಾಡೋಕ್ಕಿಂತ ಮೊದಲು ಈ ತಯಾರಾಗಬೇಕು ನೋಡ್ರಿ. ಹಾಗೆ ಅಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಏನಾದರೂ ತಿನ್ಕೊಂಡು ಹೋಗ್ಬೇಕಂತ ತಿನ್ಕೊಂಡ್ವಿ. ಹಾಗೆ ಅಲ್ಲಿ ಪೇರು ಆಗಿ ತೊಗೊಂಡು ಬಂದ್ವಿ. ಹಾಗೆ ನಮಗೆ ಅಲ್ಲಿ ನೋಡ್ತಾ ಒಂದು ಕ್ಯೂಟ್ ಕ್ಯಾಟ್ನು ನೋಡಿದ್ವಿ. ಅದಕ್ಕೂ ಕುರ್ಕುರೆ ಹಾಕಿದ್ವಿ, ತಿಂತಾಯಿತ್ತು ಅದನ್ನು ಚೆನ್ನಾಗಿ. ಆಮೇಲೆ ಅದು ಆದ ತಕ್ಷಣ ನಮ್ಮ ಹಿಂದೆ ಸುತ್ತೋದೇ ಬಿಡಲಿಲ್ಲ. ಅದು ನಾವು ಎಲ್ಲಿ ಹೋಗ್ತೀವೋ ಅಲ್ಲೇ ಬರ್ತಾಯಿತ್ತು. ನೀವೇ ನೋಡಬೇಕು ಮುಂದಿನ ನೋಡೋದಲ್ಲಿ. ಇಲ್ಲಿ ಬಾಯ್ ಅಂತ ಹೇಳಿ ಹೋಗ್ತೀನಿ, ಮತ್ತೆ ಅಲ್ಲಿ ಮುಂದೆ ಬರುತ್ತೆ. ಬಾಯ್. ಇದು ಒಂದು ವಿಡಿಯೋ ಕತೆ ಆಗಲಿಲ್ಲ, ಇದು ಒಂದು ಬೆಕ್ಕಿನ ಕತೆ ಆಯಿತು. ನಮಗಿಂತ ಮುಂದೆ ಅದೇ ಹೋಗ್ತಾಯಿತ್ತು, ಮತ್ತು ನಮ್ಮ ಹಿಂದೆ ಬರ್ತಾಯಿತ್ತು. ನಾವಿಬ್ಬರು ಒಂದು ಜರ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಮಾತಾಡ್ಕೊತ. ಇವ್ರದ್ದು ಎಲ್ಲಿ ಹೋದ್ರೂ ಅವ್ರ ಆಫೀಸಿಂದ ಕಾಲ್ ಬರ್ತಾನೆ ಇರುತ್ತೆ.
ಬಾ ಬಾ ದೌಡ್ ಬಾ ಅಲ್ಲ ಬಂದೇನು ನೋಡಿ ಬೆಕ್ಕ ಎಟ್ಟು ಬರೀ ಕೂತವ ನೋಡು ಮಾವು ಬಂದು ಕೂತಳು ನೀನು ಹಿನ್ನ ಬರ್ಲಿಕ್ಕೆ ತಯಾರಿಲ್ಲ ಬಟ್ಟೆ ಒಳಗೆ ಥೋಡೇನೆ ಏನೀಟ್ 4 ಪೈರಿ ಎರ್ದ್ರೆ ಆಯ್ತು ಅಲ್ಲಿಗೆ ಹೋಗ್ತೇವೆ ಅರೇ ಅಲ್ಲ ನಿನ್ನ ಬರಬೇಕಲ್ಲ ಹಾಂ ಮತ್ತೆ ನೀ ಎತ್ಕೊಂಡು ಹೋಗಿ ಅಂತಿ ಹೋಗಲ್ಲ ಕಡೆ ಹಾಂ ಉಪ್ಕಾರ 4 ಪೈರಿ ಎತ್ಕೊಂಡು ಹೋಗಿದ್ರ ಮತ್ತೆ ಮುಂದೆ ಹೆಂಗೆ ಹೋತಿ ಬರ್ರಿ ಈಗ 4 ಪೈರಿ ನಡ್ಕೊತ ನಡಿ ಅಲ್ಲಿ ಮುಂದಿನ 4 ಪೈರಿ ಎತ್ಕೊಂಡು ಹೋಗ್ತೀನಿ ನಾನು ಬಾ ನಡಿ ಹಾಂ ಮುಂದೆ ಹೋಗ್ತೀನಿ ಬಾ ನಾ ಸೂಪರ್ ಆಗಿದೆ ಈ ಪ್ಲೇಸ್ ಅಂತೂ ನೋಡ್ತಾ ಇರಬಹುದು. ಹೋಗ್ತಾ ಇದ್ದೀವಿ ಇನ್ನು ಹೋಗ್ತಾನೇ ಇದ್ದೀವಿ. ಎತ್ತಿಸ್ಕೋತೀನಿ ಬಾ ಬಾ ಅಂದು ಒಂದು ಎತ್ತಿಸ್ಕೊಳ್ಳಿಲ್ಲ ಇಲ್ಲಿ ತನಕ ಕರ್ಕೊಂಬಂದವ್ರು ಹಂಗೆ. ದೇವಸ್ಥಾನ ಮತ್ತೆ ಬಂತು ಗೈಸ್ ನೋಡಿ ಹೇಗಿದೆ ದೇವಸ್ಥಾನ ಅಂತ. ಸುತ್ತಮುತ್ತ ದೊಡ್ಡ ದೊಡ್ಡ ಬೆಟ್ಟಗಳು ಗುಡ್ಡಗಳ ಥರ ಇದೆ. ಹಾಗೂ ಎರಡು ಆ ಕಡೆ ಈ ಕಡೆ ರಸ್ತೆ ಮಾಡಿದ್ರು. ಶಿವರಾತ್ರಿ ನೋಡ್ತಾ ಇರುವಾಗ ಇದು ಆಂಜನೇಯನ ಮೂರ್ತಿ ಒಳಗಡೆ ಶಿವನ ದರ್ಶನ ಪಡಿಬಹುದು. ಇನ್ನೂ ಆ ಕಡೆ ಹೋದರೆ ಇನ್ನೂ ಒಂದು ದೇವಸ್ಥಾನ ಇದೆ ಅಂತ ಹೇಳ್ತಾಯಿದ್ರು. ನೀವೇ ಹೋಗ್ಬಿಟ್ಟು ಬನ್ನಿ ನಾ ಬರಲ್ಲ ಅಂತ ಅಂದೆ. ಇದು ಆಗಿತ್ತು ನಮ್ಮ ಇವತ್ತಿನ ಡೇ. ನಾವು ಆ ದಿನ ಹೋದ ದಿನ ತುಂಬಾ ಮೋಡ ವಾತಾವರಣ ಇತ್ತು. ಸ್ವಲ್ಪ ಮಳೆನೂ ಬರ್ತಾಯಿತ್ತು. ಹಾಗಾಗಿ ಇಲ್ಲಿ ಕಾಮನ ಬಿಲ್ಲು ಬಿದ್ದಿದೆ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಕಾಮನ್ ಬಿಲ್ ಬಿದ್ದಿದೆ ಅಂತ. ಸೊ ಇವತ್ತಾಗಿತ್ತು ನಮ್ಮ ಇವತ್ತಿನ ಡೇ. ನಮ್ಮ ಈ ಡೇ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಬಾಯ್.